ನಮಸ್ಕಾರ ಎಲ್ಲರಿಗೂ AVK ಡೈರೀಸ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ನಾವು ಸೂಪರ್ ಆಗಿರುವಂತಹ ಮಟನ್ ಕರಿನ ಹೇಗೆ ಮಾಡ್ಕೊಳ್ಳೋದು ಅಂತ, ಮಟನ್ ಗ್ರೇವಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ನಾವಂತೂ ಟೇಸ್ಟ್ ನೋಡಿದ್ವಿ, ತುಂಬ ಚೆನ್ನಾಗಿ ಬಂದಿತ್ತು. ನಿಮಗೆ ಈ ವಿಡಿಯೋದಲ್ಲಿ ನೋಡ್ತಾ ಇದ್ರೇ ಗೊತ್ತಾಗಿರುತ್ತೆ, ಬಾಯಲ್ಲಿ ನೀರು ಬಂದಿರುತ್ತೆ ನೋಡಿ. ಅಲ್ಲಿ ನಲ್ಲಿ ಮುಳ್ಳಿರುವಂತಹ ಬೋನ್ ಮ್ಯಾರೋ ಬಂದುಬಿಟ್ಟು ಎಷ್ಟು ಚೆನ್ನಾಗಿ ಅದು ಗ್ಲಾಸಿ ಫಿನಿಶಿಂಗ್ ಬಂದಿದೆ. ಅದು ಹಂಗೆ ಒಂದೇ ಸಲ ಎಳ್ಕೊಂಡ್ರೆ ಸಾಕು, ಹಂಗೆ ಬಾಯೊಳಗಡೆ ಬಂದುಬಿಡುತ್ತೆ, ಅಷ್ಟು ಚೆನ್ನಾಗಿ ಬಂದಿತ್ತು ಮಟನ್ ಕರಿ. ಸೊ ನೀವು ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಫಸ್ಟು ನಾನು ಇಲ್ಲಿ ಕುಕ್ಕರಲ್ಲಿ ಮಟನನ್ನು ಒಂದು 5 ವಿಷಲ್ ಹಾಕಿಸ್ಕೊತಿದ್ದೀನಿ. ಸೊ ಅದಕ್ಕೋಸ್ಕರ ಕುಕ್ಕರ್ ಇಟ್ಬಿಟ್ಟು ಅದಕ್ಕೆ ಒಂದು 2 ಸ್ಪೂನ್ ಎಣ್ಣೆಯನ್ನು ಹಾಕಿಬಿಟ್ಟು ಒಂದು ಈರುಳ್ಳಿನ ಈ ರೀತಿ ಉದ್ದುದ ಕಟ್ ಮಾಡ್ಕೊಂಬಿಟ್ಟು ಅದಕ್ಕೆ ಹಾಕ್ಕೊಳ್ಳಿ. ನೆಕ್ಸ್ಟ್ ಅದು ಸ್ವಲ್ಪ ಕ್ರಿಸ್ಪಿ ಆಗೋ ಥರ ಹುರ್ಕೊಂಡ್ಮೇಲೆ ನೆಕ್ಸ್ಟ್ ಅದಕ್ಕೆ ನಾನು ಒಂದು ಸ್ಪೂನ್ ಖಾರದ ಪುಡಿ ಹಾಗೆ ಒಂದು ಅರ್ಧ ಸ್ಪೂನು ಅರಿಶಿನ ಹಾಕ್ಕೊಳ್ಳಿ. ಸೊ ಅದೆಲ್ಲ ಹಾಕ್ಕೊಂಡು ನೆಕ್ಸ್ಟು ನೀವು ಅದಕ್ಕೆ ಮಟನ್ನ ಹಾಕ್ಕೊಂಡು ಮಟನೆಲ್ಲ ಹಾಕ್ಕೊಂಬಿಟ್ಟು ನೀಟಾಗಿ ಅದನ್ನು ಒಂದು 5 ವಿಷಲ್ಸ್ ಹಾಕ್ಕೊಳ್ಳಿ. ಯಾಕಂದರೆ ಮಟನ್ ಬೇಯೋದಿಲ್ಲ ಅಷ್ಟು ಈಸಿಯಾಗಿ, ಡೈರೆಕ್ಟಾಗಿ ಗ್ರೇವಿ ಮಾಡ್ತೀವಿ ಅಂದರೆ ಅದು ಆಗಲ್ಲ. ಹಾಗಾಗಿ ಸೊ ಇಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ನಮಗೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ. ಸ್ವಲ್ಪ ಸಾಕು, ಮತ್ತು ಗ್ರೇವಿಗೆ ಬೇಕಂದ್ರೆ ಹಾಕ್ಕೊಬೋದು. ಉಪ್ಪೆಲ್ಲ ಹಾಕ್ಬಿಟ್ಟು ನೀಟಾಗಿ ಈ ರೀತಿಯಾಗಿ ಕಲಿಸ್ಕೊಂಡು ನೆಕ್ಸ್ಟ್ ಇದಕ್ಕೆ ಒಂದು ಗ್ಲಾಸ್ ನೀರನ್ನು ಹಾಕ್ಕೊಂಬಿಟ್ಟು ಒಂದು 5 ವಿಷಲ್ಸ್ ಹಾಕಿಸ್ಕೊಳ್ಳೋಣ. ನೆಕ್ಸ್ಟು ನಾನು ಒಂದು ಸಣ್ಣ ಮಿಕ್ಸಿ ಜಾರಲ್ಲಿ 2 ಬೆಳ್ಳುಳ್ಳಿಯನ್ನು ತಗೊಂಡು ಹೆಸರನ್ನು ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಅದನ್ನು ಹಾಕೋತಾ ಇದ್ದೀನಿ. ಹಾಗೆ ಒಂದು 2 ಇಂಚು ಶುಂಠಿಯನ್ನು ತೊಗೊಂಡಿದ್ದೀನಿ, ಅದನ್ನು ಕೂಡ ಹಾಕೋತಾ ಇದ್ದೀನಿ. ಜೊತೆಗೆ ಒಂದು 6 ಇಂದ 8 ಹಸಿಮೆಣಸಿನ್ಕಾಯನ್ನು ತೊಗೊಂಡಿದ್ದೀನಿ, ಅದನ್ನು ಕೂಡ ಹಾಕ್ಕೊಂಡು ಅದ್ರ ಜೊತೆಯಲ್ಲಿ ಒಂದು 8 ಗೋಡಂಬಿಯನ್ನು ಹಾಕ್ಕೊಂಡು ನಾನಿಲ್ಲಿ ಮಿಕ್ಸಿಯಲ್ಲಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಇದು ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ. ನಾನು ಗೋಡಂಬಿಯನ್ನು ಯಾಕೆ ಹಾಕ್ಕೊಳ್ತಾ ಇದ್ದೀನಿ ಅಂದರೆ, ಗೋಡಂಬಿ ಹಾಕೋದ್ರಿಂದ ಗ್ರೇವಿಯಲ್ಲಿ ಒಂದು ಕ್ರೀಮಿ ಟೆಕ್ಸ್ಚರ್ ಬರುತ್ತೆ, ಹಾಗಾಗಿ ನಾನು ಗೋಡಂಬಿಯನ್ನು ಹಾಕೋತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಮಿಕ್ಸಿ ಜಾರಲ್ಲಿ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ನಾವು ಅದನ್ನು ಸ್ಮೂತ್ ಪೇಸ್ಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಸೊ ನೋಡಿ ಈ ರೀತಿಯಾಗಿ ಬಂದಿದೆ ಪೇಸ್ಟ್, ಈ ಹದದಲ್ಲಿದ್ದರೆ ಸಾಕು. ನೆಕ್ಸ್ಟ್ ನಾನು ಒಂದು ಬಾಣಲೆಯಲ್ಲಿ ನಮಗೆ ಬೇಕಾಗಿರುವಂಥ ಎಲ್ಲ ಮಸಾಲೆ ಪದಾರ್ಥಗಳನ್ನು ಹಾಕೋತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದು ನಾನು ಯೂಶ್ವಲಿ ನಾವು ಡ್ರೈ ಆಗಿ ರೋಸ್ಟ್ ಮಾಡ್ಕೊತೀವಿ. ಸೊ ನಾನು ಅದ್ರ ಬದಲಾಗಿ ಇಲ್ಲಿ ಎಣ್ಣೆಯಲ್ಲಿ ಎಲ್ಲ ಮಸಾಲ ಪದಾರ್ಥಗಳನ್ನು ನಾನು ಹುರ್ಕೋತಾ ಇದ್ದೀನಿ. ಇದೊಂದು ನಿಜವಾಗ್ಲೂ ನಿಮಗೆ ತುಂಬ ಟೇಸ್ಟ್ ಕೊಡುತ್ತೆ ಗ್ರೇವಿಗೆ. ಈ ರೀತಿ ಟ್ರೈ ಮಾಡಿ ನೋಡಿ ಒಂದ್ಸಲ. ಸೊ ಮೊದಲು ಚಕ್ಕೆ 2 ಇಂಚು ಚಕ್ಕೆ, ಒಂದು 5 ಲವಂಗ, ನೆಕ್ಸ್ಟು ಅದಕ್ಕೆ ನಾನು ಏಲಕ್ಕಿಯನ್ನು ಹಾಕ್ಕೊತಾ ಇದ್ದೀನಿ. 4 ಏಲಕ್ಕಿಯನ್ನು ಹಾಕ್ಕೊಂಡಿದ್ದೀನಿ. ಹಾಗೆ 1 ಸ್ಪೂನ್ ಜೀರಿಗೆಯನ್ನು ಹಾಕ್ಕೊತಾ ಇದ್ದೀನಿ. 1 ಸ್ಪೂನ್ ಕಾಳು ಮೆಣಸನ್ನು ಹಾಕ್ಕೊತಾ ಇದ್ದೀನಿ. 1 ಸ್ಪೂನ್ ಸೋಂಪು, 1 ಅನಾನಸ್ ಚಕ್ರ ಹೂವು, ಆಮೇಲೆ ಜಾವಿತ್ರಿ, ಆಮೇಲೆ 2 ಚಮಚ ಕೊತ್ತಂಬರಿ ಬೀಜ, ಹಾಗೆ ನಾನು ಇಲ್ಲಿ ಗಸಗಸೆ 1 ಸ್ಪೂನು, ಜೊತೆಗೆ ಒಂದು 4 ಪಲಾವ್ ಎಲೆಯನ್ನು, ಹಾಗೆ ಕಲ್ಲುವು ಒಂದು ಸ್ವಲ್ಪ. ಇದೆಲ್ಲ ಒಳ್ಳೆ ಫ್ಲೇವರ್ ಕೊಡುತ್ತೆ ಮಟನ್ಗೆ ಅಂತ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ, ಜಾಸ್ತಿ ಹಾಕ್ಕೊಳ್ಳೋದೇನು ಬೇಡ, ಸ್ವಲ್ಪ ಹಾಕ್ಕೊಳ್ಳಿ, ಇಲ್ಲ ಅದು ತುಂಬ ಸ್ಟ್ರಾಂಗ್ ಫ್ಲೇವರ್ಸ್ ಕೊಟ್ಬಿಡುತ್ತೆ. ಹಾಗಾಗಿ ಇಲ್ಲಿ ಮಾಡ್ತಿರೋದು 1 kg ಮಟನ್, ಹಾಗಾಗಿ ಇಷ್ಟು ಸಾಕಾಗುತ್ತೆ. ಸೊ ಇದೆಲ್ಲ ಒಂದು ಸಣ್ಣ ಉರಿಯಲ್ಲೇ ನೀವು ಫ್ರೈ ಮಾಡ್ಕೊಳ್ಳಿ. ನಂತರ ಅದು ಚೆನ್ನಾಗಿ ಫ್ರೈ ಆಗಿದೆ ಅಂದಮೇಲೆ ನಾನಿಲ್ಲಿ ಒಂದು 4 ಈರುಳ್ಳಿಯನ್ನು ತೊಗೊಂಡಿದ್ದೆ, ಅದನ್ನು ಈ ರೀತಿ ಉದ್ದುದ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಅದನ್ನು ಕೂಡ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ನಾನು 2 ದೊಡ್ಡ ಟೊಮೆಟೊನ ತೊಗೊಂಡಿದ್ದೆ, ಅದನ್ನು ಕೂಡ ಕಟ್ ಮಾಡಿಕೊಂಡು ಆನಿಯನ್ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ನೆಕ್ಸ್ಟ್ ಟೊಮೆಟೊನ ಆ್ಯಡ್ ಮಾಡ್ಕೊಳ್ಳಿ. ಸೊ ಟೊಮೆಟೊ ಹಾಕ್ಕೊಂಡು ಅದು ಕೂಡ ಚೆನ್ನಾಗಿ ಬೆಂದ ಮೇಲೆ ನೆಕ್ಸ್ಟು ಅದಕ್ಕೆ ನಾನು ಪುದೀನ ಹಾಕ್ಕೊಳ್ತಾ ಇದ್ದೀನಿ, ನೆಕ್ಸ್ಟ್ ಕೊತ್ತಂಬರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಇದೆಲ್ಲದನ್ನು ಹಾಕ್ಕೊಂಡು ಹಸಿ ವಾಸನೆ ಹೋಗೋ ಹಾಗೆ ಒಂದು ಸಲ ಹುರ್ಕೊಂಬಿಟ್ಟು ನೆಕ್ಸ್ಟ್ ಇದನ್ನು ತಣ್ಣಗೆ ಮಾಡಿಕೊಂಡು ಮಿಕ್ಸಿ ಜಾರಲ್ಲಿ ಪೇಸ್ಟ್ ಮಾಡ್ಕೊಬೇಕಾಗುತ್ತೆ. ಇದನ್ನು ಕೂಡ ಸ್ಮೂತಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ. ಇಷ್ಟು ಮಾಡಿಕೊಂಡ್ರೆ ನೆಕ್ಸ್ಟ್ ನಾವು ಗ್ರೇವಿನ ರೆಡಿ ಮಾಡ್ಕೊಬೋದು. ಹಾಗೆ ನಾನೊಂದು 4 ಸ್ಪೂನು ಒಣ ಕೊಬ್ಬರಿಯನ್ನು ತೊಗೊಂಡಿದ್ದೀನಿ, ಅದನ್ನು ಕೂಡ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ತಣ್ಣಗೆ
ಆದಮೇಲೆ ನಾವು ಇದನ್ನು ಪೇಸ್ಟ್ ಮಾಡ್ಕೊಬೇಕಾಗುತ್ತೆ. ಒಂದು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಈ ರೀತಿ ಪೇಸ್ಟ್ ಮಾಡಿಕೊಂಡು, ಅದು ನಾನು ಜಾಸ್ತಿ ನೀರು ಕೂಡ ಹಾಕ್ಕೊಂಡಿಲ್ಲ. ಹಾಗೆ ನಾನು ಗ್ರೇವಿ ಮಾಡುವಾಗಲೂ ಅಷ್ಟೇ, ನಾನು ಕುಕ್ಕರ್ಗೆ ಹಾಕ್ಕೊಂಡಾಗ ಏನು ನೀರು ಬಿಟ್ಕೊಂಡಿರುತ್ತಲ್ಲ ಮಟನ್ನು, ಕುಕ್ಕರ್ ವಿಷಲ್ ಹಾಕಿಸಿದಾಗ ಅದೇ ನೀರನ್ನೇ ಮಧ್ಯ ಮಧ್ಯದಲ್ಲಿ ಗ್ರೇವಿಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಎಕ್ಸ್ಟ್ರಾ ನೀರು ಕೂಡ ಹಾಕಿಲ್ಲ. ಅದು ಎಕ್ಸ್ಟ್ರಾ ನೀರು ಹಾಕೋ ಅವಶ್ಯಕತೆ ಇಲ್ಲ, ಟೇಸ್ಟ್ ಚೆನ್ನಾಗಿರುತ್ತೆ. ಇಲ್ಲಾಂದರೆ ನೀರು ಹಾಕಿ ಆ ಟೇಸ್ಟೇ ಹೋಗಿಬಿಡುತ್ತೆ. ಹಾಗಾಗಿ ನೋಡಿ, ಈಗ ಒಂದು ಪ್ಯಾನಲ್ಲಿ ನಾನು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೊಂಡಿರುವಂತಹ ಮಟನನ್ನು ಇದಕ್ಕೆ ಹಾಕೋತಾ ಇದ್ದೀನಿ. ಆ ಬೇಯಿಸಿರೋ ಮಟನೆಲ್ಲ ಹಾಕ್ಕೊಂಡಾದಮೇಲೆ ನೆಕ್ಸ್ಟು ನಾವು ಅದಕ್ಕೆ ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ, ಗೋಡಂಬಿ ಎಲ್ಲ ಹಾಕಿ ಒಂದು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ, ಆ ಪೇಸ್ಟನ್ನು ಇದಕ್ಕೆ ಹಾಕ್ಕೊಂಡು ಯಾವುದೇ ಥರದ ಹಸಿ ವಾಸನೆ ಇಲ್ಲದೆ ಇರೋ ಹಾಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದೆಲ್ಲ ಹಸಿ ವಾಸನೆ ಹೋದ್ಮೇಲೆ, ಫ್ರೈ ಆದಮೇಲೆ ನೆಕ್ಸ್ಟು ನಾವು ಅದಕ್ಕೆ ಈಗ ರುಬ್ಬಿಟ್ಕೊಂಡಿರುವಂತಹ ಮಸಾಲೆಯನ್ನು ಹಾಕ್ಕೊಳ್ಳೋಣ. ಮಸಾಲೆ ಹಾಕ್ಕೊಂಬಿಟ್ಟು ಒಳ್ಳೆ ಮಿಕ್ಸ್ ಕೊಟ್ಕೊಂಡು ನೆಕ್ಸ್ಟ್ ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ. ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ನೀವು, ಅಂದರೆ ನೀರು ಅಂದರೆ ನಾನು ಹೇಳಿದ್ನಲ್ಲ ಕುಕ್ಕರ್ ವಿಷಲ್ ಹಾಕ್ಸ್ಕೊಳ್ಳೋಕ್ಕೋಸ್ಕರ ಹಾಕಿದ್ನಲ್ಲ, ಅದು ಬಿಟ್ಕೊಂಡಿರೋ ಅಂಥ ನೀರು ಹಾಕ್ಕೊಳ್ಳಿ. ಬೇರೆ ಯಾವ ನೀರು ಹಾಕ್ಕೊಂಬೇಡಿ. ಅದೆಲ್ಲ ಹಾಕ್ಕೊಂಬಿಟ್ಟು ನೀಟಾಗಿ ಚೆನ್ನಾಗಿ ಅದು ಕುದಿ ಬಂದಮೇಲೆ ಮಟನ್ ಗ್ರೇವಿನ ನೀವು ಚಪಾತಿ ಜೊತೆ, ಮುದ್ದೆ ಜೊತೆ, ಬಿಸಿ ಅನ್ನ ಜೊತೆ, ಅಥವಾ ಏನಾದರೂ ಗೀ ರೈಸು, ಜೀರಾ ರೈಸು, ಈ ಥರ ಏನೇ ಒಂದು ಕಾಂಬಿನೇಷನ್ ಜೊತೆ ತಿನ್ನೋಕ್ಕೆ ಸೂಪರಾಗಿರುತ್ತೆ. ಆ್ಯಂಡ್ ನೀವು ಕೂಡ ಈ ರೆಸಿಪಿಯನ್ನು ತಪ್ಪದೆ ಟ್ರೈ ಮಾಡಿ, ತುಂಬ ಇಷ್ಟ ಆಗುತ್ತೆ ನಿಮಗೂ ಕೂಡ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಈ ಥರ ಟೇಸ್ಟಿ ರೆಸಿಪೀಸು ಇನ್ನೂ ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೀನಿ. ಬೇರೆ ರೆಸಿಪೀಸನ್ನು ನೀವು ಕೂಡ ನೋಡಿ ಟ್ರೈ ಮಾಡಿ. ಆ್ಯಂಡ್ ಚೆನ್ನಾಗಿದೆ ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಇದೇ ಥರ ಇರಲಿ. ಆ್ಯಂಡ್ AVK ಡೈರೀಸ್ನ ತಪ್ಪದೆ ಫಾಲೋ ಮಾಡಿ, ಲೈಕ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ, ಜಸ್ಟ್ ವೀಡಿಯೋಸ್ ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಒಂದು ಸಲ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅದರಿಂದ ನಿಮಗೂ ಕೂಡ ನೋಟಿಫಿಕೇಷನ್ ಬರುತ್ತೆ, ನನ್ನ ವೀಡಿಯೋಸ್ ಹಾಕಿದಾಗೆಲ್ಲ ನೀವು ಕೂಡ ವಾಚ್ ಮಾಡ್ಬೋದು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಹಾಗೆ ನನ್ನ ಗ್ರೇವಿ ಹೇಗೆ ಬಂತು ಅಂತ ನಿಮ್ಮ ಮನೆಯಲ್ಲಿ ಕೇಳಿ, ನಾನು ರಿವ್ಯೂ ಕೂಡ ಮಾಡಿದ್ದೀನಿ. ಅದನ್ನು ನೀವು ಕೂಡ ನೋಡಿ ಏನು ಹೇಳ್ತಿದ್ದಾರೆ ನಮ್ಮ ಮನೆಯಲ್ಲಿ ಅಂತ. ಟೇಸ್ಟ್ ನೋಡ್ಬಿಟ್ಟು ಹೇಳಿ. ಸೂಪರ್ ಆಗಿಲ್ಲ. ನೈಸ್. ಚೆನ್ನಾಗಿದೆಯಾ? ನಾಟ್ ನೈಸ್. ಇಲ್ಲ, ಚೆನ್ನಾಗಿಲ್ಲ. ಬೇಕೇನಾ? ಆಮೇಲೆ ಈ ಥರನೇ ಚಪಾತಿನೇ ತಿನ್ಬಿಟ್ಟು. Keep watching AVK Diaries and please support. Thank you everyone.